ಆಡ್ಸಿ ನಿಂಗೆ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಬೆಳಗ್ಗೆ 6 ಗಂಟೆಗೆ ಅಣ್ಣ ಫೋನ್ ಮೇಲೆ ಫೋನು ನಿದ್ದೆ ಮಾಡಕ್ ಬಿಟ್ಟು ಹೋಗ್ತಾ ಇದೀನಿ. ಬನ್ನಿ ತೋರಿಸ್ತೀನಿ ಗೊತ್ತಾಗುತ್ತೆ ಅನ್ಸುತ್ತೆ. ಫೈನಲಿ ರೀಚ್ ಆದ್ವಿ ಅನ್ಸುತ್ತೆ. ಹೋದೆ. ಅಯ್ಯೋ ಏನು ಗುರು ಇಷ್ಟು ಗಾಡಿ ಐತೆ, ಎಲ್ಲಿ ಗಾಡಿ ಹಾಕೋಣ. ನಾರ್ಮಲ್ ಮೈನ್ಗೆ ಬ್ರೇಕ್ ಬರಲ್ಲ ಗಾಡಿಯಲ್ಲಿ. ಕೊನೆಗೂ ಫೀಲ್ಡ್ ಒಳಗಡೆ ಎಂಟ್ರಿ ಕೊಟ್ಟಿದ್ವಿ. ಹಾಯ್ ಶಿವಣ್ಣ, ಬ್ಲಾಗ್ ಮಾಡ್ತಾ ಇದೀನಿ ಅಣ್ಣ. ಹಾಯ್ ಅಣ್ಣ, ಹಾಯ್ ಮಾಡೋಣ ಒಂದು. ಹಾಯ್ ಇದಕ್ಕೆ ಮಾಡ್ರಿ ಹಾಯ್. ಅರ್ಥ ಆಯ್ತು ಅನ್ಸುತ್ತೆ. ವಿಡಿಯೋ ಮಾಡ್ತಾ ಇದೀನಿ. ಪರಮೇಶ್ ಒಂದು ಝೂಮ್ ಹಾಕ್ಬಿಟ್ಟು ಆಯಸ್ ಪರಮೇಶ್ ಹಾಯ್ ಮಾಡು. ಡಾರ್ಲಿಂಗ್ ಹಾಯ್. ಯೋ ಹಿಂಗಲ್ಲ, ಹಿಂಗೆ. ಝೂಮ್ ಮಾಡಿದೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಹೋಯ್ತು ಇದು ಶಾರ್ಟು. ಇಲ್ಲಿಗೆ ಬಾ. ಸುನಿಯಣ್ಣ ಹಾಯ್ ಮಾಡೋಣ. ಮಗ ಕಾಣಿಸ್ತಲ್ಲ, ನಿಜ ಬ್ಲ್ಯಾಕ್ ಕಾಣಿಸ್ತ. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಹಾಯ್ ಮಾಡೋ ಒಂದು. ಇವ್ರ ಹೆಸರು ರಾಜು ಪರಮೇಶ್ ಶಾಡೋಸ್. ಸ್ಮೈಲ್ ಹಾಕೊಂಡಿದ್ರು. ಎಲ್ಲ ಕ್ರಿಕೆಟ್ ಆಡಕ್ ಬಂದಿದ್ದೀವಿ. ಓಕೆ, ಶಿವಣ್ಣ ಬ್ಯಾಟಿಂಗ್. ಓಕೆ, ಕೊನೆವರೆಗೂ ಬಂದಿಲ್ಲ. ಹೋಗಿ ಬ್ಯಾಟಿಂಗ್ ಆಡ್ತಾ ಇದೀವಿ ಇವಾಗ. ಸೇರ್ಕೊಂಡೆ ನಾವು ಮಾಡ್ತವ್ರೆ. ಇವರೆಲ್ಲ ತುಮಕೂರು ಅಸೋಸಿಯೇಷನ್ ಡ್ಯಾನ್ಸ್ ಕೊರಿಯೋಗ್ರಾಫರ್ಸ್. ಕ್ರಿಕೆಟರು ಕೀಪರು ಏನೋ ಡಿಸ್ಕಷನ್ ಮಾಡ್ತವ್ರೆ. ಗಂಭೀರವಾಗಿ ಡಿಸಿಷನ್ ಮಾಡ್ತಾರೆ. ಶಿವಣ್ಣ ಬೇರೆ ವಿಕೆಟ್ ಪಕ್ಕ ಕುತ್ಕೊಂಡು ಅದು ಏನ್ ಮಾಡ್ತದೆ ಅಂತ ಗೊತ್ತಾಗ್ತಾ ಇಲ್ಲ. ಫೋಲ್ ಶಾರ್ಟು ಹಂಗಲ್ಲ ಓಡಬಾರದು. ಓಡಿದರೆ ಔಟ್ ಕೊಡಲ್ಲ ನಾವು. ಸೆಂಟ್ರ್ ಪಿಚ್ ಹಾಕಲ್ಲ, ಸಿಕ್ಸ್ ಹೊಡೆಯಂಗೆ ನೋಡೋಣ. ನಿನ್ ಕೆಪಾಸಿಟಿ ಸಿಕ್ಸ್ ಹೊಡ್ಸ್ಕ ನೋಡೋಣ. ಹೊಡೆಸ್ಕೊಂಡ್ರಿ ಹೋಯ್ತಾ. ಸಿಕ್ಸ್ ಒಂದ್ ಬಾಲ್ ಹತ್ರ. ನೀನೇ ನಿಂತ್ಕೊಂಡ್ಬಿಡು. ಮಂಜಾನ ಇಲ್ಲಿ ನೋಡೋಣ. ನೀನು ಮನೆ ನೋಡ್ತೀರ, ಡಿಸ್ಟರ್ಬಿಂಗ್ ಮಾಡ್ತೀಯಾ? ಏನದು? ಕ್ರಿಕೆಟ್ ಆಗಿ ಬಂದಿದೀವಿ, ಬಟ್ ಯಾರು ಕರೆಕ್ಟ್ ಆಗಿ ಆಡ್ತಿಲ್ಲ. ಎಷ್ಟ್ ಬಾಲ್ ಹಾಕಿದ್ರೆ 6 ಬಾಲ್ 5 ಸಿಕ್ಸ್ ಹೊಡೆದವ್ರೆ. ಆಮೇಲೆ ಏನ್ ಮಾಡೋಣ? ನೀನ್ ಹೇಳ್ಗುರು. ನಾನೇನು ಹೇಳಲ್ಲ. ಔಟ್ ಆಗ್ಲಿ ಅಂತ ಕಾಯ್ತಾ ಇದ್ದೀನಿ. ಸುನಿಲ್ ಬಗ್ಗೆ ಹೇಳೋಣ. ಹೆಂಗಿತ್ತು ಸುನಿಲ್? ವಿಚ್ ಸುನಿಲ್? ಏನಂದೆ ಇನ್ನೊಂದ್ಸಲ ಹೇಳು. ರಿದಮ್. ಅಕ್ಷಯ್ ಸುನಿಲ್ ಅವ್ರು ಹೆಂಗಿತ್ತು? ನೋ ಬಾಲ್ ಇಲ್ಲಿ ಬೀಳ್ತಾಯ್ತಾ? ಇಲ್ಲಿ ಬೀಳ್ತಾಯ್ತು? ಏನು ಇಲ್ಲಿ ಬಿದ್ರು ಬಾಲ? ಮುಂದೆ ಕಳ್ಳಾಡ್ಸ್ಕ ಬಂದ್ಬಿಟ್ಟು ಇಲ್ಲಿ ಬಿದ್ರು ಬಾಲ. ಆಮೇಲೆ ಅದು ಒಂದು ಸಂಬಂಧ ನಡೀತಲ್ಲ. ಅದು ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಪ್ರಕಾಶ್ ಮಾತಾಡ್ಲಾ? ಪ್ರಕಾಶ್ ಏನ್ಕೊಂಡ್ಬಿಡ್ತಾರ. ಅದೇನೋ ಒಂದು ಸಿಗಾಕೊಂಡಿತ್ತಲ್ಲ ಅಣ್ಣನಿಗೆ, ಅದೇನೋ ಪ್ರಾಬ್ಲಮ್. ನೋಡ್ರಿ. ಸುನಿಯಣ್ಣ ಹೇಳೋಣ, ಹೇಳ್ರಿ ಇವಾಗ. ಮುಗೀತು. ಬ್ಲಾಗ್ ಹಾಕೋಣ. ಬ್ಲಾಗ್ ನೋಡೋಣ. ಬ್ಲಾಗ್ ಹಾಕಿ ಬಿಡ್ತಿಲ್ಲ ಅವನ್ನ. ಬಂದ್ರೆ ಐರಾವತ ಇದು
ಹೇಳ ನಾವು ಕ್ರಿಕೆಟ್ ಕೇಸ್ ಹಾಕ್ತೀವಿ ನಾವು. ಕ್ರಿಕೆಟ್ ಬಗ್ಗೆ ಹೆಂಗ್ ಅನ್ನಿಸ್ತೈತೆ ನಿನ್ಗೆ? ಮಗ ನಿನ್ಗೆ ಹೆಂಗ್ ಅನ್ನಿಸ್ತೈತಾ? ಇವತ್ತು ಪಿಕೆ ಏನು ಕಾಂಟ್ರಿಬ್ಯೂಟ್ ಮಾಡಿಲ್ಲ. ಲಬುಕ್ ಅದನ್ನ ಕ್ಯಾಚ್ ಇದ್ದ ಅದೊಂದು ಬಿಟ್ರೆ ಇನ್ನೇನು ಮಾಡಿಲ್ಲ ಇವತ್ತು. ನಮ್ ಸೋಹನ್ ಹತ್ರ ಕೇಳೋಣ, ಹೆಂಗೈತಾ ನಮ್ ಏನ ಅಷ್ಟೇ. ಮಾತಾಡೋಣ ನಾವು. ಕ್ರಿಕೆಟ್ ಮುಗೀತು, ಟೀ ಕುಡಿಯಕ್ಕೆ ಹೋಗ್ತಾ ಇದೀವಿ ಅನ್ನೋ. ಕ್ರಿಕೆಟ್ ಮುಗಿತ್ತು, ಇವಾಗ ನಾವು ಕ್ರಿಕೆಟ್ ಮುಗಿಸ್ಕೊಂಡು ಪಿಕೆ ಹೋಗ್ಬಿಟ್ಟು ಹಾರ್ಲಿಕ್ಸ್ ಕುಡಿತಾನೆ. और मन भाते फ्लेवरों में हर पल चंचल। ನಾವು ಇವಾಗ ಹೋಗ್ಬಿಟ್ಟು ಟೀ ಕುಡಿತೀವಿ. ಎಲ್ಲಿ ಕುಡಿತೀವಿ? ಟೀ ಅಂಗಡಿ. ಟೀ ಹೋಟ್ಲ್ ಹೆಸರು ಹೇಳೋಣ. ಇವೆಲ್ಲ ವೀಡಿಯೋ ಹಾಕ್ಬೇಕಣ್ಣ. ಟೀ ಅಂಗಡಿ. ಹೆಂಗೆ ಕ್ರಿಕೆಟ್ ಬಗ್ಗೆ ಸ್ವಲ್ಪ ಮಾತಾಡೋ. ಕ್ರಿಕೆಟ್ ತುಂಬಾ ಚೆನ್ನಾಗಿತ್ತು. ಲೆಗ್ ಸೈಡ್ ಅಲ್ಲಿ ಆಡ್ಸೋ ಅಂದ್ರೆ ಯಾಕೋ ಆಫ್ ಸೈಡ್ ಅಲ್ಲಿ ಆಡಿಸ್ತಾ ಇದೀಯಾ? ಪ್ಲೀಸ್ ಕೊಡೋ ಮಚ್ಚ, 34 ರನ್ ಅಷ್ಟೇ ಕೊಡ ಹೊಡೆದಿರೋದು. ಇವತ್ತು ಬಾಧೆ ಏನಂತಂದ್ರೆ ಪಿಕೆ 4 ಸಿಕ್ಸ್ ಹೊಡ್ಕೊಂಡ, 4 ಸಿಕ್ಸ್ ಹೊಡ್ಕೊಂಡು 25 ರನ್ ಹೊಡ್ಕೊಂಡವನೆ. ಬಟ್ ಒಂದು ಸಖತ್ತಾಗಿರೋ ಕ್ಯಾಚ್ ಹಿಡ್ದ. ಅವ್ನು ಕ್ಯಾಚ್ ಲಬಕ್ ತಾಸ ಅಂತ ಅದೊಂದು ಬಿಟ್ರೆ ಇವತ್ತು ಏನು ಕಾಂಟ್ರಿಬ್ಯೂಷನ್ ಇಲ್ಲ ಪಿಕೆದು. ನಾನು ಫಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿದೆ, ನನಗೆ 8 ಬಿತ್ತು. ಬಟ್ ಆದ್ರೂ ಬಂದ್ಬಿಟ್ಟು ಮತ್ತೆ ಬ್ಯಾಟಿಂಗ್ ಆಡಿ ಒಂದು ತಂಡದ ಮೊಟ್ಟ 58 ಹೊಡೆದ್ವಿ. ಆ ಮ್ಯಾಚ್ ಸೋತಿದ್ದಾರೆ. ಇವತ್ತು ಸೋತಿರೋದು ಯಾರು ಅಂತಂದ್ರೆ ನಮ್ಮ ಪಿಕೆ 3 ಮ್ಯಾಚ್. ಅವತ್ತು ಅದಕ್ಕೆ ಅವರು ಮಾತಾಡೋಣ, ಸ್ಟೋರೇಜ್ ಆಗ್ತೈತೆ. ಇವತ್ತು ಅದಕ್ಕೆ ಅವರೇ ಟ್ರೀಟ್ ಕೊಡ್ತಾರೆ. ಎಲ್ಲಿ ಬಾಳೆ ಅವರು ಹಂಗೆ ಅಲ್ಲೋ ಫೋನ್ ಮಾಡೋಣ, ಹೋಗಲ್ಲ ನೆಲ್ಲಿನ ಹತ್ರ ಹೋಗೋರೆ. ಅಲ್ಲೋಗ ಕುತ್ಕೊಂಡು ಹಾಕ್ತಿದ್ದಾರೆ. ನಾವೇ ಅದು ಎಂಟರ್ಟೈನ್ಮೆಂಟ್ ವಿಡಿಯೋ ಮಾಡ್ತಾರೆ. ಎಲ್ಲ ವಿಡಿಯೋ ಮಾಡ್ತೀವಿ ಒಳ್ಳೆ ಏನಾದ್ರು. ಅದು ವಿಡಿಯೋ ಫಸ್ಟ್ ಮಾಡ್ದಾಗ ಅಯ್ಯೋ ಬೇಡ, ಇದು ವಿಡಿಯೋ ಆಗೈತೆ ನೀನು ಕಿತ್ಕೊಂಡಿರೋದನ್ನು. ನೋಡಿ ಗೈಸ್, ಎಲ್ಲ ಕ್ರಿಕೆಟ್ ಆಡಿ ಬಂದು ಟೀ ಕುಡಿತಾ ಇದೀವಿ. ನಮ್ಮ ಪಿಕೆ ಟೀ ಕೊಡಿಸ್ತಾ ಇದಾರೆ. ಪಿಕೆ ಡ್ಯಾನ್ಸ್ ಟೀ ಕೊಡಿಸ್ತಾರೆ, ಅದು ಇವಾಗಲೇ ಕರೆಕ್ಟಾಗಿ ನೋಡ್ಕೊಂಬಿಡಿ. ಯಾವತ್ತು ಇಲ್ಲ ಸೋಲ್ತಾರೆ ಅವರೇ ಕೊಡಿಸ್ಬೇಕಾಗಿರೋದು. ನಾವು ಗೆದ್ದಿರೋದು ಇವತ್ತು. ನೀನೇನ್ ಗೊತ್ತಾ, ಕೊಡ್ಸೋದು ಕಾನ್ಸೆಪ್ಟ್ ಏನಂತ ಅಂದ್ರೆ ನಮ್ಮ ಗೆಲುವು ಅವ್ನ ಗೆಲುವು ಅನ್ಕೊಂಡ್ಬಿಟ್ಟವನೆ. ಹಂಗಲ್ಲ, ಬರೀ ಓಲು. ಹಾಯ್ ಗೈಸ್, ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಾರೆ. ಪಾರ್ಟಿ ಕೊಡಿಸ್ತಾರೆ. ನಮ್ಮ ಅಚ್ಚ ಎಲ್ಲರಿಗೂ ಟೀ ಕೊಡಿಸ್ತಾರೆ. ಅದು ನಮ್ಮ ಅಚ್ಚ ಎಲ್ಲರೂ ಟೀ ಕೊಡಿಸ್ತಾರೆ. ಅದು ಬಿಲ್ ಅವರೇ ಕೊಡ್ತಾರೆ. ಎಲ್ಲ ಪ್ರೂಫ್ ಸಮೇತ ಐತೆ. ಕೊನೆಗೆ ನನ್ನ ಕೈಲಿ ಪೇ ಮಾಡಿಸ್ತಾರೆ. ಇವನ್ನ ಹೇಳೋಣ, ದೊಡ್ಡವ್ರು ಪೇ ಮಾಡ್ಬೇಕು, ಶ್ರೀಮಂತರು ಪೇ ಮಾಡ್ಬೇಕು. ಇವ್ರು ದೊಡ್ಡವ್ರನ್ನ ಚಿಕ್ಕವರು. ಪಿಕೆ ಡ್ಯಾನ್ಸ್ ಅಕಾಡೆಮಿ ಎಷ್ಟಿದೆ ತುಮಕೂರಲ್ಲಿ? ಒಂದು ಬಾರ ಇಲ್ಲಿ ಅಕ್ಷಯ್ ರಾಜ್ ಬಂದಿಲ್ಲ ನಿಮಿಷ. ಮಗ ಶ್ರೀಮಂತರು ಪೇ ಮಾಡ್ಬೇಕು. ಮಗ ತುಮಕೂರಲ್ಲಿ ಪಿಕೆ ಡ್ಯಾನ್ಸ್ ಅಕಾಡೆಮಿ ಎಷ್ಟಿದೆ? ಮಗ ಶ್ರೀಗಮ್ ಡ್ಯಾನ್ಸ್ ಅಕಾಡೆಮಿ. ಪಿಕೆ ಡ್ಯಾನ್ಸ್ ಹಾಯ್ ಗಾಯ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬರ್ಸ್ ಮಾಡಿ. ಪಿಕೆ ಡ್ಯಾನ್ಸ್ ಅಕಾಡೆಮಿ ತುಮಕೂರು.